ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಚಿತ್ರರಂಗದ ಎಲ್ಲ ಅಭಿಮಾನ ಸಂಘದ ನಮ್ಮ ಹಿರಿಯ ಕಲಾವಿದ ಅಭಿಮಾನ ಸಂಘದ ಎಲ್ಲ ಅಧ್ಯಕ್ಷರು ಇಲ್ಲಿ ಬಂದು ನಮ್ಮನ್ನು ಹರಿಸಿದ್ದಾರೆ. ಇವತ್ತು ನಮಗೆ ಒಂಥರ ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಇದ್ರ ಬಗ್ಗೆ ಟ್ರೈಲರ್ ಎಲ್ಲ ಹೇಳುತ್ತೆ. ಅದೇ ಎಕ್ಸ್ಪೀರಿಯನ್ಸು ನಾವು ಇವಾಗ ಸಿನಿಮಾ ಮಾಡುವಾಗಲೂ ಆಗಿರುವಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ವಿಚಾರದಲ್ಲಿ ನಾನು ಹೇಳೋದಂದ್ರೆ ನಮ್ಮ ಗಿರೀಶ್ ಗೌಡರು ಮತ್ತು ನಮ್ಮ ಕಿರಣ್ ಅವರು ಮತ್ತು ಕಿರಣ್ ಅವರು ಶ್ರೀಮತಿ ಅವರು ಒಂದು ಕನ್ನಡ ಚಿತ್ರರಂಗಕ್ಕೆ ಸಾಹಸ ಮಾಡಿ ಒಂದು ಸಿನಿಮಾ ಅಂದರೆ ಅದು ನಮ್ಮ ಹಿರಿಯರು ಈಗ ವೇದಿಕೆ ಮೇಲೆ ಎಲ್ಲರೂ ಹೇಳಿದಾಗೇನೆ ಅದೊಂದು ಬರೀ ಸಿನಿಮಾ ಆಗಲ್ಲ, ಇಡೀ ನಮ್ಮ ಚಿತ್ರರಂಗದ ಒಂದು ಇತಿಹಾಸವನ್ನೇ ಹೆಂಗೆ ಏನಾಗಿದೆ ಇವತ್ತಿನ ಸ್ಥಿತಿ ಹೆಂಗಿದೆ ಅನ್ನೋದನ್ನ ಸೂಚಕವಾಗಿ ಸೂಚಿಸುವಂತ ಸಿನಿಮಾ ಇದಾಗಿದೆ. ಗಿರೀಶ್ ಗೌಡರು ಕಥೆನೇ ಒಂದು ಹೀರೋ ಆಗಿ ಮಾಡಿದ್ದಾರೆ. ಅದರಲ್ಲೆಲ್ಲ ನಾವು ಅಭಿನಯಿಸಿದೀವಿ, ಆದರೆ ಕಥೆನೇ ಹೀರೋ ಅಂತ ಸಿನಿಮಾದಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಪ್ರೊಡ್ಯೂಸರ್ ಅವಕಾಶ. ಸಿನಿಮಾದಲ್ಲಿ ನಾನು ಪ್ರೊಡ್ಯೂಸರ್ ಪಾತ್ರ ಮಾಡಿದ್ದೀನಿ. ಅದು ಪಾತ್ರ ಮಾಡುವಾಗಲೇ ಅನ್ನಿಸ್ತಿತ್ತು ನನಗೆ ಒಬ್ಬ ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟಗಳಿರುತ್ತೆ ಅನ್ನೋದು. ಆ ರೀತಿ ಒಂದು ಚಿತ್ರಕಥೆ ಹೋಗ್ತಾ ಇತ್ತು. ಇಷ್ಟೆಲ್ಲ ಇರುತ್ತೆ ಅನ್ನೋದನ್ನ ನಾವು ಆ ಚಿತ್ರದಲ್ಲಿ ಮಾಡುವಾಗಲೇ ನಮ್ಗೆ ಅನಿಸ್ತಾ ಇದ್ದು, ಚಿತ್ರ ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲ ಹರ್ಡಲ್ಸ್ನ ನಾವು ದಾಟ್ಕೊಂಡು ಹೋಗ್ಬೇಕಾ, ಕೊನೆಗೆ ನಾವು ಚಿತ್ರದ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಪ್ರೇಕ್ಷಕರು ಒಂದೇ ಕ್ಷಣಕ್ಕೆ ಇದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರಲ್ಲ. ಎಷ್ಟು ಕಷ್ಟಪಡ್ತೀವಿ ನಾವು ಈ ಚಿತ್ರ ಮಾಡೋಕ್ಕೆ ಅನ್ನೋದನ್ನ ಆ ಕಥೆನೇ ನಮಗೆ ಹೇಳ್ತಾ ಹೋಗ್ತಾ ಇತ್ತು. ಇಂಥದಕ್ಕೆ ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಜನತೆ ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಒಂದು ಹೊಸ ಸಿನಿಮಾ, ಇದು ಸಿನಿಮಾ ರಂಗದಲ್ಲೇ ಒಂದು ಹೊಸ ಪ್ರಯತ್ನ ಅಂತಲೂ ನನಗೆ ಅನ್ನಿಸ್ತಾ ಇದೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಥರ ಸಿನಿಮಾ ನಮ್ಮ ಚಿತ್ರದಲ್ಲಿ ಯಾವುದೂ ಆಗಿಲ್ಲ. ಮಂಜು ಅವ್ರು ಹೇಳಿದಾಗೆ ಶಂಕರ್ ನಾಗ್ ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿರೋ. ಅದು ಒಂದು ತುಡಿತ. ನಮ್ಮ ಚಿತ್ರರಂಗ ಬೆಳಿಬೇಕು, ನಮ್ಮ ಕನ್ನಡವೂ ಏನೆಲ್ಲ ಬೆಸೆದುಕೊಳ್ಳುತ್ತೆ ಈ ಚಿತ್ರರಂಗದ ಮುಖಾಂತರ ಅಂದ್ಬಿಟ್ಟು ನಮ್ಮ ಎಲ್ಲ ಹಿರಿಯರು ಮಾತಾಡಿದ್ರು. ಒಂದು ಚಿತ್ರ ಇಷ್ಟೆಲ್ಲ ಮಾತಾಡ್ಸುತ್ತೆ, ನಮ್ಮ ಲ್ಯಾಂಗ್ವೇಜ್ ತನಕ, ನಮ್ಮ ಭಾಷೆ ತನಕ ಮಾತಾಡ್ಸುತ್ತೆ ಅನ್ನೋದಾದ್ರೆ ಅದು ನಿಜವಾಗ್ಲೂ ಪಟ್ಟಿರೋ ಶ್ರಮ ತುಂಬಾ ಅಭಿನಂದನೀಯವಾಗಿರುವಂಥದ್ದು ಅಂತ ನನ್ಗೆ ಅನ್ಸುತ್ತೆ. ಇದರಲ್ಲಿ ಒಂದು ಪಾತ್ರವಾಗಿ ನನಗೆ ಕೊಟ್ಟು, ನನಗೆ ಎಲ್ಲ ಉತ್ತೇಜನ ಕೊಟ್ಟು ಈ ಪಾತ್ರವನ್ನು ಮಾಡಿಸಿದ್ದಾರೆ. ಇಡೀ ಸಿನಿಮಾ ನಿರ್ಮಾಪಕರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೆ, ನನ್ನ ಸಹ ಕಲಾವಿದರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಚಿಕ್ಕದಾಗಿ ಈ ನಮ್ಮ ಟ್ರೈಲರ್ ಹಾಗೂ ಈ ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕು ಅಂದ್ರೆ, ಇಲ್ಲಿರೋರೆಲ್ಲರೂ ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿದೀವಿ, ಒಂದು ಒಳ್ಳೆ ಪ್ರಯತ್ನ. ಅಂಡ್ ಈ ಸಿನಿಮಾ ಖಂಡಿತ ನಿಮ್ಗೆ ಬೋರ್ ಅಂತೂ ಹೊಡ್ಸಲ್ಲ, ಆ ಅಶ್ಯೂರೆನ್ಸ್ ನಾನು ಕೊಡ್ತಾ ಇದ್ದೀನಿ. ಒಂದೊಳ್ಳೆ ಸಿನಿಮಾ, ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ. ನಾನು ಈ ಸಿನಿಮಾ ಅಲ್ಲಿ ಗಿರೀಶ್ ಅವರು ಯಾವುದೋ ಬೇರೆ ಪ್ರಾಜೆಕ್ಟ್ ಸಿಕ್ಕಿದ್ವಿ, ನಾನು ಅದರಲ್ಲಿ ಗಾಯಕ ಆಗಿದ್ದೆ. ಇದ್ರಲ್ಲಿ ಅವರು ಸರ್ ಬ್ರೋ ನೀವು ನಾಯಕ ನಟ ಮಾಡ್ಬೇಕು ಅಂದ್ರು. ನಾನು ನಾಯಕ ಅಯ್ಯೋ ಅಂತಿದ್ದಕ್ಕೆ ಇಲ್ಲ ಒಂದು ಮುಖ್ಯ ಪಾತ್ರದಲ್ಲಿ ನನ್ನ ಜೊತೆ ಒಂದು ಕಾಂಬಿನೇಷನ್ ಇರುತ್ತೆ ಅಂತ ಹೇಳಿದ್ರು. ಅದೆಂಥ ಒಂದೊಳ್ಳೆ ಮುಖ್ಯ ಪಾತ್ರ ಅಂದ್ರೆ, ಒಂದು ಸಿನಿಮಾಗೆ ಅತ್ಯಂತ ಮುಖ್ಯವಾದ ಒಂದು ಅಂಶ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್, ಇವ್ರುಗಳ ಪಾತ್ರಗಳನ್ನ ನಾನು ಗಿರೀಶ್ ಅವರು ಮಾಡಿದೀವಿ. ಸೊ ಎಲ್ಲ ಅಸೋಸಿಯೇಟ್ಸ್ಗೂ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೂ ಒಂದು ದೊಡ್ಡ ಸಲಾಂ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಎಷ್ಟು ಮುಖ್ಯನೋ ಅವ್ರ ಜೊತೆ ನಿಂತ್ಕೊಳ್ಳೋ ಆ ಸ್ತಂಭಗಳು ಅಷ್ಟೇ ಮುಖ್ಯ. ಅಂಡ್ ಅವ್ರೊಬ್ರೇ ಸರ್ ಫಸ್ಟ್ ಸಿನಿಮಾ ಸ್ಟಾರ್ಟ್ ಇಂದ ಸಿನಿಮಾ ಎಂಡ್ ವರ್ಗು ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಟರ್ ಜೊತೆಗೆ ಕೆಲಸ ಮಾಡೋರು ಅವರೊಬ್ರೆ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡಿರ್ತಾರೆ ಅವರು. ನಟನೆನೂ ಗೊತ್ತಿರ್ಬೇಕು ಅವ್ರಿಗೆ, ಮ್ಯೂಸಿಕ್ಗೂ ಗೊತ್ತಿರ್ಬೇಕು ಅವ್ರಿಗೆ, ಎಡಿಟಿಂಗು ಗೊತ್ತಿರ್ಬೇಕು ಅವ್ರಿಗೆ. ಸೊ ಅವರಷ್ಟು
ಕಷ್ಟಪಟ್ಟು ಸಿನಿಮಾನ ಇಷ್ಟಪಟ್ಟು ಪ್ರೀತಿಸೋರು ಬಹಳ ಕಡಿಮೆ. ಸೊ ಹಾಗಾಗಿ ಅವ್ರಿಗೆಲ್ಲ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ಸ್ ಕಿರಣ್ ಸರ್ ಹಾಗೆ ಊರ್ಮಿಳ ಮ್ಯಾಮ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಹೊಸ ಟೀಮ್ಗೆ ಬಹಳಷ್ಟು ಸಪೋರ್ಟ್ ಮಾಡಿ ನಾವು ಬರೀ ಕರ್ನಾಟಕದ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಹೋಗಿ ಸಿನಿಮಾ ಶೂಟ್ ಮಾಡ್ಕೊಂಡ್ ಬಂದಿದೀವಿ. ಅಂಡ್ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ನಮ್ಮ ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತಾ ಇದೀನಿ. ನಿಮ್ಗೆ ಬೋರ್ ಅಂತೂ ಹೊಡ್ಸಲ್ಲ, ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಇರುತ್ತೆ. ಯಾಕಂದ್ರೆ ಇದು ಸಿನಿಮಾಗೋಸ್ಕರ ಸಿನಿಮಾದವರು ಮಾಡ್ತಿರುವಂತಹ ಒಂದು ಒಳ್ಳೆ ಸಿನಿಮಾ. ಸೊ ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಫಸ್ಟ್ ಡೇ ಫಸ್ಟ್ ಶೋ ಚಿತ್ರತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಸಾಲ ಬಂದು ನೋಡಿ, ನಾವು ಯಾವಾಗ ಸಿಗ್ತಾ ಇರ್ತೀವಿ, ಜೊತೆಗೆ ಇರ್ತದೆ, ಯಾವಾಗ ನೋಡ್ತಾ ಇರ್ತೀವಿ, ಬೇರೆ ಬೇರೆ ಕಾರ್ಯಕ್ರಮಗಳು ಸಿಗ್ತಾ ಇರ್ತೀವಿ, ಮಾಮೂಲದು. ಬಟ್ ಇವತ್ತು ನಿಜ ಅಂಬರೀಷ್ ಅಭಿಮಾನ, ನಮ್ಮ ರುದ್ರೇಗೌಡ ಆಗ್ಬೋದು, ನಮ್ಮ ಸೋಮಣ್ಣ ಆಗ್ಬೋದು, ಕಾಂತಿ, ನಮ್ಮ ವೇದಿಕ ಪುತ್ರ ಶ್ರೀನಿವಾಸ್ ಅವರು ಆಗ್ಬೋದು, ಮಾಸ್ಟರ್ ಮಂಜುನಾಥ್, ಈ ಒಂದೇ ವೇದಿಕೆಯಲ್ಲಿ ಈ ಎಲ್ಲ ಇವತ್ತು ಈ ಎಲ್ಲ ದಿಗ್ಗಜರನ್ನ ನೀವೆಲ್ಲ ಕರೆಸಿದ್ರು, ನಿಜವಾಗ್ಲೂ ಧನ್ಯವಾದಗಳು. ಯಾಕಂದ್ರೆ ಇವತ್ತು ಕನ್ನಡ ಚಿತ್ರರಂಗ ಉಳಿದಿದೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಶ್ರೀನಾಥ್, ಇನ್ನು ಅನೇಕ ನಟರುಗಳು ಅವರೆಲ್ಲ ವರ್ಷಕ್ಕೆ 4 ಸಿನಿಮಾ ಮಾಡ್ತಾ ಇದ್ರು. ಇವತ್ತೇನ ಕನ್ನಡ ಚಿತ್ರರಂಗ ಉಳಿದಿದೆ ಅಂದ್ರೆ ಅವ್ರಗಳೇ ಮುಖ್ಯ ಕಾರಣ. ಯಾಕಂದ್ರೆ ಇವತ್ತು ನಟರುಗಳು ಕೂಡ ಅವರೆಲ್ಲ ತಿಳ್ಕೊಬೇಕು, ಕನ್ನಡ ಚಿತ್ರರಂಗ ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ. ಯಾಕಂದ್ರೆ ಅವರು ಒಂದು ಈ ವೇದಿಕೆ ಮುಖಾಂತರ ಪ್ರತಿಯೊಬ್ಬ ನಟರಿಗೂ ನಾನು ಮನವಿ ಮಾಡ್ತೀನಿ, ವರ್ಷಕ್ಕೆ ತಾವು ಕೂಡ 2 ಸಿನಿಮಾ ಮಾಡಿ ಕನ್ನಡ ಚಿತ್ರರಂಗ ಉಳಿಸಿ ಅಂತೇಳಿ ಬೇಡ್ಕೊಳ್ತೀನಿ. ಆಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಟ್ರೈಲರ್ ತುಂಬಾ ಚೆನ್ನಾಗಿತ್ತು, ಬಹಳ ಖುಷಿ ಆಯ್ತು. ಒಳ್ಳೇದಾಗಲಿ. ಫಸ್ಟ್ ಡೇ ಫಸ್ಟ್ ಶೋ ಚಿತ್ರ ಟ್ರೈಲರ್ ನೋಡಿದ್ವಿ. ಆ ಟ್ರೈಲರ್ ಅಲ್ಲಿ ಒಂಥರ ವಿಭಿನ್ನವಾದಂತ ಇರೋದನ್ನ ನೋಡ್ತಾ ಇದ್ದೀವಿ. ಈ ಚಿತ್ರ ನಿಜವಾಗ್ಲೂ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಅವರ ಶ್ರಮ, ಅವರ ಮುಖದಲ್ಲಿ ಏನ್ ಕಾಣಿಸ್ತಾ ಇದೆ ಅಂದ್ರೆ ಏನಂತಾರೆ ಅನ್ನೋದು. ಇವತ್ತು ಕನ್ನಡ ಚಿತ್ರರಂಗಗಳಲ್ಲಿ ಒಂದು ದಿವಸನೂ ಓಡಲ್ಲ, ಮಾಲುಗಳಲ್ಲಿ ಒಂದು ದಿವಸನೂ ಓಡದಿರೋಂಥ ಚಿತ್ರಗಳು ಕನ್ನಡ ಚಿತ್ರಗಳು ಹಂಗಾಗ್ಬಿಟ್ಟಿದೆ. ನಾವು ಏನೇ ಪ್ರೋತ್ಸಾಹ ಕೊಟ್ಟರು, ನಾವು ಏನೇ ಮಾಡಿದ್ರು ಇವತ್ತು ಮೊಬೈಲ್ಗಳಲ್ಲಿ, ಟಿವಿಗಳಲ್ಲಿ, ಯೂಟ್ಯೂಬ್ನಲ್ಲಿ ಎಲ್ಲ ನೋಡ್ಕೊಂಡು ನಾವು ಇದಾಗ್ಬಿಡ್ತಾ ಇದ್ದೀವಿ. ಅಣ್ಣವರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಸಮಾಜಕ್ಕೆ ಕೊಟ್ಟಂತ ಒಂದು ಕೊಡುಗೆ, ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಕೊಟ್ಟಂತ ಒಂದು ಕನ್ನಡದ ಒಂದು ಕಂಪು, ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಕೊಟ್ಟಂತ ಒಂದು ಕಾನ್ಸೆಪ್ಟ್, ಅಂತ ನಟರು ನಮಗೆ ಬೇಕು. ಅಂತ ನಟರಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಇವರು ಆ ಮ್ಯೂಸಿಕ್ ಆಗ್ಬೋದು, ಕ್ಯಾಮರಾ ವರ್ಕ್ ಆಗ್ಬೋದು, ನೋಡ್ತಾ ಇದ್ರೆ ಒಂಥರ ವಿಭಿನ್ನವಾದಂತ 4 ಕಂಬಗಳನ್ನ ಇಟ್ಟು ಮುಂದೆ ಸಾಕ್ತಾ ಇರೋರು ಚಿತ್ರಕ್ಕೆ ನಾವು ಶುಭಾಶಯ ಕೋರ್ತಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್. ನಮ್ಮೆಲ್ಲರ ಒಂದು ನಮ್ಮ ಇಡೀ ಇಂಡಸ್ಟ್ರಿನ ಹಾಗೆ ಇನ್ನೂ ನೆಕ್ಸ್ಟ್ ಹಲವಾರು ವರ್ಷ ಒಂದು ಯಶಸ್ಸು ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿ ಕರೆಸಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ನಾನು ಜಾಸ್ತಿ ಏನು ಹೇಳಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಟ್ರೈಲರ್ ನೋಡಿದ್ದೀರಾ, ಟ್ರೈಲರ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನೆಕ್ಸ್ಟ್ ಟಿ ವಿಲಿ ಬರುತ್ತೆ, OTT ಬರುತ್ತೆ, ಆವಾಗ ನೋಡೋಣ ಅಂತ ಪ್ಲೀಸ್ ಅಂದ್ಕೊಂಬಿಡಿ. ಬಿಕಾಸ್ ನೀವು ಎಷ್ಟು ಥಿಯೇಟರಿಗೆ ಬರ್ತೀರಾ ಅಷ್ಟು ನಾವು ಇನ್ನೂ ಜಾಸ್ತಿ ಸಿನಿಮಾ ಮಾಡೋಕ್ಕೆ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ಆ್ಯಂಡ್ ಗಿರೀಶ್ಗೆ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನಂಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.